ನಮಸ್ತೆ, ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ IPL 2026 ಇದರ BCCI ಒಂದು ನಿರ್ಧಾರವನ್ನು 10 ಫ್ರಾಂಚೈಸಿಗಳಿಗೆ ನೀಡಿದೆ ಅಂತಲೇ ಹೇಳ್ಬೋದು. IPL 2020 IPL ಹಬ್ಬದ ಆರಂಭಕ್ಕೂ ಮುನ್ನ 10 ಫ್ರಾಂಚೈಸಿಗಳಿಗೂ BCCI ಕಟ್ಟುನಿಟ್ಟಿನ ಮಾರ್ಗಸೂಚಿ ಹೇಳುತ್ತಿದೆ ಅಂತಲೇ ಹೇಳ್ಬೋದು. ಈ ಮಾರ್ಗಸೂಚಿ ನೋಡೋ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಈಗಾಗಲೇ ಇಂಡಿಯನ್ ಪ್ರೀಮಿಯರ್ ಲೀಗ್ 2026 ಮೊದಲ ಹಂತ ವೇಳಾಪಟ್ಟಿ ಬಿಡುಗಡೆ ಮಾಡಲಾಗಿದೆ. ಇದರ ಬೆನ್ನಲ್ಲೇ ಭಾರತೀಯ ಕ್ರಿಕೆಟ್ ಮಂಡಳಿ ಅಂದರೆ BCCI 10 ಫ್ರಾಂಚೈಸಿಗಳಿಗೆ ಒಂದು ಮಾರ್ಗಸೂಚಿ ಹೊರಡಿಸಿದೆ ಅಂತಲೇ ಹೇಳ್ಬೋದು. IPL 2026 ಸಿದ್ಧತೆಗಳನ್ನು ಈ ಹೊಸ ಮಾರ್ಗಸೂಚಿಗೆ ಅನ್ವಯ ಯಾವುದೇ IPL ತಂಡವು ಎದುರಾಳಿ ತಂಡ ಅಭ್ಯಾಸ ನಡೆಸಿದ ಅದೇ ಪಿಚ್ ಅಥವಾ ನೆಟ್ ಅನ್ನು ಬಳಸುವಂತಿಲ್ಲ. ಪ್ರತಿಯೊಂದು ತಂಡದ ಅಭ್ಯಾಸದ ಅವಧಿಗೂ ಹೊಸ ನೆಟ್ ಒದಗಿಸಬೇಕು ಎಂದು BCCI ವರದಿ ಮಾಡಿದೆ. ಹಾಗೆ ಅಭ್ಯಾಸ ಮಾಡುವ ಸಂದರ್ಭದಲ್ಲಿ ಮೊದಲ ತಂಡವು ಬಳಸಿದ ನೆಟ್ ಅನ್ನು ಮತ್ತೊಂದು ತಂಡ ಬಳಸಲು ಅವಕಾಶವಿಲ್ಲ. ಒಂದು ತಂಡವು ನಿಗದಿತ ಸಮಯಕ್ಕಿಂತ ಮೊದಲೇ ಅಭ್ಯಾಸ ಮುಗಿಸಿದರೆ ಆ ಪಿಚ್ ಅನ್ನು ಬಳಸಲು ಇನ್ನೊಂದು ತಂಡಕ್ಕೆ ಅನುಮತಿ ಇರುವುದಿಲ್ಲ ಎಂದು ತಿಳಿಸಿದೆ ಅಂತಲೇ ಹೇಳ್ಬೋದು. ಹಾಗೆ 10 ಫ್ರಾಂಚೈಸಿ ಕಟ್ಟುನಿಟ್ಟಿನ ಸೂಚನೆಗಳು. ಒಂದು ತಂಡದ ಫ್ಲಡ್ಲೈಟ್ಸ್ ಅಭ್ಯಾಸ ಪಂದ್ಯವನ್ನು ಆಡಲು ಬಯಸಿದರೆ ಆ ಪಂದ್ಯದ ಅವಧಿಯು 3.5 ಗಂಟೆಗಳಿಗಿಂತ ಹೆಚ್ಚಿನದಿರಬಾರದು. BCCI ತನ್ನ ನಿರ್ದೇಶಿಸಿದೆ. ತಂಡಗಳು ಗರಿಷ್ಠ 2 ಅಭ್ಯಾಸ ಪಂದ್ಯಗಳನ್ನು ಆಡಬಹುದು. ಆದರೆ ಅದಕ್ಕೂ ಮುನ್ನ ಅವರು BCCI ಮಾಹಿತಿ ನೀಡಬೇಕು. ಅಲ್ಲದೆ ಈ ಪಂದ್ಯಗಳನ್ನು ಮುಖ್ಯ ಪಂದ್ಯಕ್ಕಾಗಿ ಬಳಸಲಾಗುವ ಪಿಚ್ ಮೇಲೆ ನಡೆಸುವಂತಿಲ್ಲ. ಹಾಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.